ಕಾಲೇಜ್ ಫೇಲ್ ಆದ್ರೆ ಡೈರೆಕ್ಟ್ ಅದಕ್ಕೆ ಹೋಗೋಣ ಅಂತ. ಸೊ ನಮ್ಮ ಅಪ್ಪ ನನ್ನ ಆಕ್ಟರ್ ಮಾಡ್ಬೇಕಂತ ಇದ್ದಾರೆ, ವರ್ಲ್ಡ್ಗೆ ನಂಬರ್ 2 ಆಕ್ಟರ್ ಮಾಡ್ಬೇಕಂತ ಇದ್ದಾರೆ. ನೀವು ಚಿಕ್ಕವ್ರು ಇರ್ಬೇಕಂದ್ರೆ ಅಮ್ಮನ ಜೊತೆ ಹೋಗಕ್ ಕೇಳಲಿಲ್ಲ ಅಂತೆ, ಅಪ್ಪ ಬೇಕು ಅಂತಾನೆ ಅಂದ್ರಂತೆ. ಎಲ್ಲಿ ನಿಂತರು ಅಪ್ಪನೇ ಬೇಕು ಅಂತ ಅಂತೀರಂತೆ. ಏನ್ ಈ ಸ್ಟೋರಿ? ಸ್ವಲ್ಪ ಟಾರ್ಗೆಟ್ ಆದ್ರಲ್ಲ, ಸೊ ಇಟ್ಸ್ ಫೈನ್, ಇಟ್ಸ್ ನಾಟ್ ಅ ಪ್ರಾಬ್ಲಮ್. ನಮಸ್ಕಾರ, ಈ ಮಾಯೆ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಇವತ್ತು ನಾವೆಲ್ಲರೂ ಕೂಡ ಕ್ಯೂರಿಯಸ್ ಆಗಿರುವಂಥ ಟಾಪಿಕ್ ಬಗ್ಗೆ ಮಾತಾಡ್ತೀವಿ. ಯಾಕಂದರೆ ಬಿಗ್ ಬಾಸಿಗೆ ಹೋಗಿ ಬಂದ ಮೇಲೆ ಸತೀಶ್ ಅವರೇ ಹೇಳಿರುವಂಥ ಒಂದು ಪ್ರೌಡ್ ಮಾತು, ನನ್ನ ಮಗನನ್ನು ಇಡೀ ಪ್ರಪಂಚದಲ್ಲೇ ನಂಬರ್ 2 ಮಾಡ್ತೀನಿ, ಅಷ್ಟು ಫೇಮಸ್ ಮಾಡ್ತೀನಿ ಅನ್ನೋದನ್ನು ಈಗಾಗಲೇ ಹೇಳಿಬಿಟ್ಟಿದ್ದಾರೆ. ಹಾಗಾದರೆ ಆ ಪರ್ಸನ್ ನಮ್ಮ ಜೊತೆಗಿದ್ದಾರೆ. ಬಿಗ್ ಬಾಸ್ ಸತೀಶ್ ಅವರ ಮಗ ಹರ್ಷ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ, ನೀವೇ? ನಾನಂತೂ ಸೂಪರ್ ಆಗಿದ್ದೀನಿ. ನನ್ನ ಹರ್ಷ ಅವರು ಇವಾಗ ನಿಮ್ಮನ್ನು ಸತೀಶ್ ಅವರು ಹೇಳಿದ್ದಾರೆ, ಇಡೀ ಪ್ರಪಂಚಕ್ಕೆ ನಾನು ಅವರನ್ನು ನಂಬರ್ 2 ಪ್ಲೇಸಲ್ಲಿ ತಂದು ನಿಲ್ಲಿಸ್ತೀನಿ ಅಂತ. ಏನು ಹೇಳ್ತೀರಿ ಇದ್ರ ಬಗ್ಗೆ? ನಂಗೆ ಅದೇ ಫಸ್ಟ್ ಪ್ರಶ್ನೆ ಇರೋದು. ಯಾಕಂದರೆ ನಮಗೂ ಕ್ಯೂರಿಯಸ್ ಇದೆ. ಯಾಕಂದರೆ ನಿಮ್ಮ ಬಗ್ಗೆ ಗೊತ್ತಿಲ್ಲ, ನೀವು ಯಾರು ಅನ್ನೋದು ಗೊತ್ತಿಲ್ಲ. ಇವಾಗ ನಾವು ಹೇಗೆ ನಿಮ್ಮನ್ನು ನಂಬರ್ 2 ಪ್ಲೇಸಲ್ಲಿ ನೋಡಬಹುದು? ಸೊ ಹೌದು, ನಮ್ಮ ಅಪ್ಪ ನನ್ನ ಆಕ್ಟರ್ ಮಾಡ್ಬೇಕಂತ ಇದ್ದಾರೆ, ನಂಬರ್ 2 ಆಕ್ಟರ್, ವರ್ಲ್ಡ್ಗೆ ನಂಬರ್ 2 ಆಕ್ಟರ್ ಮಾಡ್ಬೇಕಂತ ಇದ್ದಾರೆ. ಸೊ ಆಬ್ವಿಯಸ್ಲಿ ಐ ಆಮ್ ವೆರಿ ಪ್ರೌಡ್ ಫಾರ್ ದ್ಯಾಟ್. ಸೊ ಐ ವಿಲ್ ಟ್ರೈ ಮೈ ಬೆಸ್ಟ್ ಫಾರ್ ದ್ಯಾಟ್. ಮತ್ತು ನೋಡೋಣ ಹೆಂಗೆ ಹೋಗುತ್ತೆ ಅಂತ. ಡೆಬ್ಯೂ ಫಿಲ್ಮ್ ಮೇಲೆ ವರ್ಕ್ ಮಾಡೋದು ಶುರು ಮಾಡ್ತೀವಿ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಬಟ್ ಇವಾಗ ನಿಮ್ಮ ಅಪ್ಪನ ಬಗ್ಗೆ ಎಷ್ಟು ಪ್ರೌಡ್ ಇದೆ? ಈಗ ಬಿಗ್ ಬಾಸಿಗೆ ಹೋಗಿ ಬಂದಿದ್ದಾರೆ, ಎಷ್ಟು ಬೇಗ ಬಂದುಬಿಟ್ರು ಅಂತ ಅನ್ಸ್ಬಿಡ್ತಾ? ಇಲ್ಲ, ಬೇಗ ಬಂದಿದ್ರು ಎಷ್ಟು ದಿನ ಇದ್ರು ಅಷ್ಟು ದಿನ ಚೆನ್ನಾಗೇನೆ ಇದ್ರು. ಸ್ವಲ್ಪ ಸರಿಯಾಗಿ ಆಡಿಲ್ಲ ಅನ್ಸುತ್ತೆ ಆದರೆ, ಬಟ್ ಲೈಕ್ ಹಿ ಡಿಂಟ್ ವಾಂಟ್ ಟು ಸ್ಟೇ, ಸೊ ದಟ್ಸ್ ಫೈನ್. ಇಫ್ ಹಿ ಡಸಂಟ್ ವಾಂಟ್ ಟು ಸ್ಟೇ ವಿ ಕಾಂಟ್ ಫೋರ್ಸ್ ಹಿಮ್ ಫಾರ್ ದಟ್. ಸೊ ಯಾ. ಬಟ್ ನಿಮ್ಗೆ ಅನಿಸ್ತಾ ಹಿಂಗೆ ಆಡಿದ್ರೆ ಚೆನ್ನಾಗಿರ್ತಿತ್ತು ಅಪ್ಪ ಅಂತ? ಹೇಗೆ ಆಡಿದ್ರೆ ಅವರು ಬೆಟರಲ್ಲಿ ಇರಬಹುದಿತ್ತು ಅಂತ ಅನಿಸ್ತು? ಅದೇ, ಇನ್ನೂ ಸ್ವಲ್ಪ ಎನರ್ಜಿ ಕೊಟ್ಟಿದ್ರೆ, ಇನ್ನೂ ಸ್ವಲ್ಪ ಪುಷ್ ಫಾರ್ವರ್ಡ್ ಮಾಡಿದ್ರೆ ಇಟ್ ಕುಡ್ ಹ್ಯಾವ್ ಬಿನ್ ಬೆಟರ್. ಆದರೆ ಸ್ವಲ್ಪ ಟಾರ್ಗೆಟ್ ಆದ್ರಲ್ಲ, ಸೊ ಇಟ್ಸ್ ಫೈನ್, ಇಟ್ಸ್ ನಾಟ್ ಅ ಪ್ರಾಬ್ಲಮ್. ನಾರ್ಮಲ್ ಆಡಿಯನ್ಸಿಗೆ ಅನ್ಸೋದು 50 ಕೋಟಿ ನಾಯಿ ಅಂತೆ, ಆಮೇಲೆ ಲಕ್ಸುರಿ ವಾಚ್ ಅಂತೆ, ಲಕ್ಸುರಿ ಡ್ರೆಸ್ ಅಂತೆ. ನಮಗೆ ಲಕ್ಷದ ಮಾತುಗಳನ್ನು ಹೇಳುವಾಗ ತುಂಬ ಕ್ಯೂರಿಯಸ್ ಅನಿಸುತ್ತೆ. ಹೆಂಗಪ್ಪ ಇದು 2 ಲಕ್ಷನ, 5 ಲಕ್ಷ ಅಂತ, 25 ಲಕ್ಷ ಅಂತ, 50 ಕೋಟಿ ಅಂತ ಎಲ್ಲ ಹಂಗೆ ಅನ್ಸ್ಬಿಡುತ್ತೆ ನಮಗೆ. ಇದು ಎಷ್ಟು ಟ್ರೂ? ಅದ್ರ ಬಗ್ಗೆ ನಾನು ಹೇಳಕ್ ಏನೂ ಇಲ್ಲ, ಎಲ್ಲ ಅಪ್ಪಂಗನೇ ಕೇಳ್ಬೇಕು. ಅಪ್ಪಂಗೆ ಕೇಳಿದ್ರೆ ಒಂದೊಂದಕ್ಕೂ ಎಲ್ಲ ಕ್ಲಾರಿಫಿಕೇಶನ್ ಕೊಡ್ತಾರೆ, ಎಲ್ಲ ಪ್ರೂಫ್ ಕೊಡ್ತಾರೆ. ಸೊ ಹಾಂ, ಹೌದು, ಅಷ್ಟೇ ಸಿಂಪಲ್ ಆಗಿ ಮುಗಿಸ್ಬಿಟ್ರಿ. ಎಸ್, ಈಗ ಆಕ್ಟಿಂಗಿಗೆ ಏನೆಲ್ಲ ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿದೆ? ಇವಾಗ ಸದ್ಯಕ್ಕೇನು ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿಲ್ಲ, ಯಾಕಂದ್ರೆ ಕಾಲೇಜ್ ನಡೀತೈತೆ. ಸೊ ಕಾಲೇಜ್ ಮುಗಿದ ಮೇಲೆ ಎಲ್ಲ ಪ್ರಾಕ್ಟೀಸ್ ಎಲ್ಲ ಸರಿಯಾಗಿ ಮಾಡಿ ಅದಾದ್ಮೇಲೆ ಡೆಬ್ಯೂ ಫಿಲ್ಮ್ ಮೇಲೆ ವರ್ಕ್ ಮಾಡೋಣ ಅಂತ. ಅಥವಾ ಕಾಲೇಜ್ ಫೇಲ್ ಆದ್ರೆ ಡೈರೆಕ್ಟ್ ಅದಕ್ಕೆ ಹೋಗೋಣ ಅಂತ. ಸೊ ಯಾವ್ದು ಮೊದಲು ಬರುತ್ತೆ ಅದನ್ನು. ಸೊ ಫೇಲ್ ಆದ್ರೂ ನಿಮ್ಮ ಹತ್ರ ಆಪ್ಷನ್ ಇದೆ, ಪಾಸ್ ಆದ್ರೂ. ಬಟ್ ಇವಾಗ ಏನು ಸ್ಟಡಿ ಮಾಡ್ತಿದ್ದೀರಾ? ಇವಾಗ ಫಸ್ಟ್ ಇಯರ್ ಡಿಗ್ರಿ ಇದೆ. ಫಸ್ಟ್ ಇಯರ್ ಡಿಗ್ರಿ ಯಾವ ಕಾಂಬಿನೇಷನ್? ಬಿಕಾಮ್. ಬಿಕಾಮ್. ಹಂಗಂದ್ರೆ ಯಾವುದಾದ್ರೂ ನಿಮಗೆ ಆಕ್ಟರ್ ಆಗಬೇಕು ಅನ್ನೋದು ಕನಸ. ಬಟ್ ಯಾರ ಥರ ಆಕ್ಟರ್ ಆಗಬೇಕು ಇವಾಗ ಕನ್ನಡದಲ್ಲಿ ಅಂತ ಹೇಳಿದ್ರೆ, ಅಥವಾ ಯಾವುದೇ ಭಾಷೆಯಲ್ಲಿ ನಿಮಗೆ ಯಾವ ಥರದ ಆಕ್ಟರ್ ನಾನು ಆಗಬೇಕು ಅಂತ ಇದೆ? ಸೊ ಕನ್ನಡದಲ್ಲಿ ಅಂದ್ರೆ ಯಶ್ ಅವ್ರು ಅಂದ್ರೆ ತುಂಬಾ ಇಷ್ಟ. ಯಾಕಂದ್ರೆ ಅವ್ರ ಮೂವೀಸ್ ನೋಡಿರ್ತಾರೆ, ಅವ್ರ ಇರೋ ಕದರು ಮತ್ತೆ ಡಿಫ್ರೆಂಟ್ ಲೆವೆಲಲ್ಲೇ ಇದ್ದಾರೆ. ಆದರೆ ಬಾಲಿವುಡಲ್ಲಿ ರಿತಿಕ್ ರೋಷನ್ ಇಸ್ ಮೈ ಫೇವ್ರೇಟ್. ಯಾಕಂದ್ರೆ ಅವ್ರ ಬಾಡಿ, ಅವ್ರ ಡ್ಯಾನ್ಸ್ ಎಲ್ಲ ಆ ಲೆವೆಲ್ ಬೀಟ್ ಮಾಡೋಕ್ಕೆ ಆಗಿಲ್ಲ. ಸೊ ಅಟ್ಲೀಸ್ಟ್ ಆ ಲೆವೆಲ್ ಐ ವಾಂಟ್ ಟು ಬಿ ಕ್ಲೋಸ್ ಟು ದಟ್ ಲೆವೆಲ್. ಸೊ ಹಾಂ, ಅದಕ್ಕೋಸ್ಕರ ನಿಮಗೆ ಇಷ್ಟ. ಎಸ್, ಈಗ ನಿಮ್ಮ ಜೊತೆ ಇರುವಂಥ ಕಾಸ್ಟ್ಲಿಯೆಸ್ಟ್ ಥಿಂಗ್ಸ್ ಯಾವುದು? ಟು ಬಿ ಆನೆಸ್ಟ್, ನನ್ನ ಹತ್ರ ಇರೋದೆಲ್ಲ ನಮ್ಮ ಅಪ್ಪಂದೇನೆ. ಇದು ವಾಚನು ಅಪ್ಪಂದೇನೆ, ಬಟ್ಟೆ ಎಲ್ಲ ಅಪ್ಪಂದೇನೆ. ಯಾಕಂದ್ರೆ ಇಟ್ಸ್ ಆಲ್ ಸೇಮ್ ಸೈಜ್. ಸೊ ಹೌದು, ನಂದೇನು ಜಾಸ್ತಿ ಇಲ್ಲ. ಬಟ್ ಹಾಂ, ಎಲ್ಲ ಅಪ್ಪಂದೆಲ್ಲ ನಂದೇನೆ. ಆ ಥರ ವಿ ಆಲ್ ಶೇರ್ ಎವ್ರಿಥಿಂಗ್. ಸೊ ಯಾ. ಅಪ್ಪ ಅಂದರೆ ಯಾಕಷ್ಟು ಇಷ್ಟ ನಿಮಗೆ? ನನಗೆ ಒಂದು ಸ್ಟೋರಿ ನೋಡಿದೆ ನಾನು, ದ್ಯಾಟ್ ನೀವು ಚಿಕ್ಕವ್ರು ಇರಬೇಕಂದ್ರೆ ಅಮ್ಮನ ಜೊತೆ ಹೋಗಕ್ಕೆ ಕೇಳಲಿಲ್ಲ ಅಂತೆ, ಅಪ್ಪ ಬೇಕು ಅಂತಾನೆ ಅಂದ್ರಂತೆ. ಎಲ್ಲಿ ನಿಂತರು ಅಪ್ಪನೇ ಬೇಕು ಅಂತ ಅಂತೀರಂತೆ. ಏನು ಈ ಸ್ಟೋರಿ? ಸೊ ಟು ಬಿ ಆನೆಸ್ಟ್, ಅಪ್ಪ ನನ್ನ ಬ್ರದರ್ ಇದ್ದಂಗೆ ಅಪ್ಪಂಗಿಂತ ಜಾಸ್ತಿ. ಸೊ ವಿ ಬಿನ್ ಲೈಕ್ ದಟ್. ಚಿಕ್ಕವನಿದ್ದಂಗಿಂದನೂ ನನ್ನ ಬ್ರದರ್ ಥರನೇ ಟ್ರೀಟ್ ಮಾಡಿದ್ದಾರೆ. ಹಿ ಹ್ಯಾಸನ್ ಟ್ರೀಟೆಡ್ ಮೀ ಲೈಕ್ ಹಿಸ್ ಸನ್. ಸೊ ಅದಕ್ಕೆ ಎಕ್ಸ್ಟ್ರಾ ಲವ್ ಇದೆ ಅಪ್ಪಂಗೆ. ಎಕ್ಸ್ಟ್ರಾ ಲವ್ ಇದೆ. ಇವಾಗ ನೆಕ್ಸ್ಟ್ ಫ್ಯೂಚರಲ್ಲಿ ನಿಮ್ಗೊಂದು ಬಿಗ್ ಬಾಸ್ ಆಫರ್ ಬರುತ್ತೆ, ಹೋಗ್ತೀರಾ? ಐ ಮೀನ್ ಅಫ್ಕೋರ್ಸ್ ಐಲ್ ಗೋ 100% ಹೋಗ್ತೀನಿ. ಆದರೆ ಐಲ್ ಗಿವ್ ಮೈ ಬೆಸ್ಟ್. ಅದು ಹೆಂಗೆ ಹೋಗುತ್ತೆ ನೋಡೋಣ. ಯಾಕಂದ್ರೆ ಪ್ರೆಡಿಕ್ಟ್ ಮಾಡೋಕ್ಕಾಗಲಿ ಹೆಂಗೆ ಹೋಗುತ್ತೆ ಅಂತ. ಎಷ್ಟು ಪ್ರಿಪ್ರೇಷನ್ಸ್ ಮಾಡಿದ್ರು ಅಲ್ಲಿ ಹೋದ್ಮೇಲೆ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದೇ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಕರೆಕ್ಟ್. ಇವಾಗ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಲ್ಲಿ ನಿಮ್ಮ ಫೇವ್ರೇಟ್ ಯಾರು? ಅಪ್ಪನ್ ಬಿಟ್ಟು? ಆಬ್ವಿಯಸ್ಲಿ ಅಪ್ಪ ಇದ್ದಾಗ ಅಪ್ಪನೇ. ಆದ್ರೆ ಅಪ್ಪ ಇಲ್ಲ ಅಂದ್ರೆ ಐ ರಿಯಲಿ ಲೈಕ್ ಕಾಕ್ರೋಚ್ ಸುದಿ. ಅವ್ರ ಮಾತಿಗೆ ಚೇಂಜ್ ಆದ್ರೂ ಹಾನೆಸ್ಟ್ ಆಗಿದ್ದಾರೆ. ಟು ಬಿ ಆನೆಸ್ಟ್, ವೆರಿ ಹಾನೆಸ್ಟ್ ಆಗಿದ್ದಾರೆ. ಗಿಲ್ಲಿ ಅವರು ಚೆನ್ನಾಗಿದ್ದಾರೆ. ಮತ್ತೆ ನ್ಯೂ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಚೆನ್ನಾಗಿದ್ದಾರೆ. ಸೊ ಹುಡುಗಿರಲ್ಲಿ
ಹುಡುಗಿರಲ್ಲಿ ಯಾರು ಜಾಸ್ತಿ ಇಷ್ಟ ಆಗಿಲ್ಲ. ರಕ್ಷಿತಾ ಶೆಟ್ಟಿ ಫೆಲ್ಟ್ ಲೈಕ್ ಶಿ ವಾಸ್ ವೆರಿ ಇನ್ನೋಸೆಂಟ್ ಅಂಡ್ ವೆರಿ ಪ್ಯೂರ್. ಓಕೆ. ಸೊ ಹಾ ಅವ್ರ ಇಷ್ಟ. ರಕ್ಷಿತಾ ಶೆಟ್ಟಿ ಇಷ್ಟ ಅಂತಾರೆ. ಓಕೆ, ನೈಸ್. ಇವಾಗ ನೆಕ್ಸ್ಟ್ ನೀವು ಬಿಗ್ ಬಾಸ್ ಹೋಗ್ತೀರಾ ಅಂತ ಅನ್ಕೊಂಡಿದ್ರೆ ನಿಮ್ಮ ಪ್ರಿಪರೇಷನ್ ಏನೆಲ್ಲ ಇರ್ಬೋದು? ನನ್ನ ಪ್ರಿಪರೇಷನ್ ಸೇಮ್ ಎಲ್ಲ ನನ್ನ ಡ್ಯಾಡ್ ತರನೇ ಎಲ್ಲ ಸೀಸನ್ಸ್ ಒಂದ್ಸತಿ ನೋಡ್ತೀನಿ. ಈಗ ಅವ್ರ ಸೀಸನ್ ನೋಡಿ ಏನು ಬೆನಿಫಿಟ್ ಆಗಿಲ್ಲ ಆಕ್ಚುಲಿ ಟು ಬಿ ಆನೆಸ್ಟ್. ಹೌದು, ನೋಡಿದ್ರು ಆಮೇಲೆ ಒಳಗೆ ಹೋದ್ಮೇಲೆ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಡಿಫ್ರೆಂಟ್ ದನ್ ಅದರ್ ಸೀಸನ್. ಸೊ ನಾವು ಏನು ಪ್ರಿಪ್ರೇಷನ್ಸ್ ಮಾಡಕ್ ಆಗಲ್ಲ. ಏನ್ ಪ್ರಿಪ್ರೇಷನ್ ಮಾಡಿದ್ರು ಅಲ್ಲಿ ಹೋದ್ಮೇಲೆ ಇಟ್ ವುಡ್ ಬಿ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ದೇರ್ಸ್ ನೋ ಪಾಯಿಂಟ್ ಆಫ್ ಇಟ್. ಸತೀಶ್ ಅವರು ಮನೆ ಒಳಗಡೆ ಇದ್ರು, ಅಲ್ಲಿ ಅವರು 6 ಗಂಟೆಗಳ ಕಾಲ ಸ್ನಾನ ಮಾಡಿದ್ರು ಅನ್ನೋದೊಂದು ಸಿಚುವೇಶನ್ ಕ್ರಿಯೇಟ್ ಆಗಿತ್ತು. ನಾವು ಒಂದು ನಾರ್ಮಲ್ ಹ್ಯೂಮನ್ ಆಗಿ ನಾವು ಅನ್ಕೊಳ್ಳೋದು 6 ಗಂಟೆಗಳ ಕಾಲ ಏನ್ ಮಾಡ್ತಾರಪ್ಪ, ಏನಾದ್ರು ಪಾಸಿಬಿಲಿಟಿ ಇದೆಯಾ ಅನ್ನೋದು ನಮ್ದೆಲ್ಲ ಕ್ವಶನ್ಸ್ ಇರುತ್ತೆ. ಓಕೆನಾ? ಬಟ್ ಏನ್ 6 ಗಂಟೆಗಳ ಕಾಲ ಮನೇಲೂ ಹಂಗೆ ಇಡ್ತಾರ ಅಪ್ಪ, ಅಥವಾ ಅಲ್ಲಿ ಏನಾಗಿರ್ಬೋದು ಅನ್ನೋದು? ಇಲ್ಲ, 6 ಗಂಟೆ ಇಸ್ ಇಂಪಾಸಿಬಲ್. ಮ್ಯಾಕ್ಸ್ ಟು ಮ್ಯಾಕ್ಸ್ ಎಲ್ಲ ಸೇರಿ ಸ್ನಾನ ಮಾಡೋದು, ಹೇರ್ ಡ್ರೈ ಮಾಡೋದು, ಸ್ಕಿನ್ ಕೇರ್, ಹೇರ್ ಕೇರ್ ಎಲ್ಲ ಸೇರಿ 1 hour 1.5 hour ಮ್ಯಾಕ್ಸ್ ತಗೊಂಡಿರ್ತಾರೆ. ಅದಕ್ಕಿಂತ ಜಾಸ್ತಿ 100% ತಗೊಳ್ತಾರೆ. 6 ಗಂಟೆ ಅಂದ್ರೆ ಯು ನೋ ಇಟ್ ಇಸ್ ನಾಟ್ ಪಾಸಿಬಲ್. ಎಕ್ಸಾಕ್ಟ್ಲಿ. ಸೊ ಅದೆಲ್ಲ ಸುಮ್ಮನೆ ಅದನ್ನೇ ಹೇಳಿದ್ದಾರೆ ಅನ್ನೋದು. ಎಸ್. ಈಗ ನೀವು ಸ್ಕಿನ್ ಕೇರ್ ಏನೆಲ್ಲ ಮಾಡ್ತೀರಾ, ಹೇರ್ ಕೇರ್ ಅಥವಾ ನಿಮ್ಮ ಕೇರ್ ಏನೆಲ್ಲ ಮಾಡ್ತೀರಾ? ನಂದು ಸ್ಕಿನ್ ಕೇರ್ ಮತ್ತೆ ಹೇರ್ ಕೇರ್ ಇದೆ, ಬಟ್ ವೆರಿ ಬೇಸಿಕ್ ಇದೆ. ಅಷ್ಟೊಂದು ಡ್ಯಾಡ್ ಅಷ್ಟೇನು ಇಲ್ಲ, ಯಾಕಂದ್ರೆ ಐ ಆಮ್ ಸ್ಟಿಲ್ ಯಂಗ್. ಸೊ ಸ್ವಲ್ಪ ಬೇಸಿಕ್ ಸ್ಕಿನ್ ಕೇರ್, ಹೇರ್ ಕೇರ್ ಇದೆ ಅಷ್ಟೇ. ಅಂದ್ರೆ ಈಗ ಹುಡುಗಿರೆಲ್ಲ ಪಾಪ ಕೂದಲೆಲ್ಲ ಉದುರು ಹೋಗುತ್ತೆ, ಏನಾದ್ರು ರೆಮಿಡಿ ಇದ್ರೆ ಹೇಳಿ ಅಂತ ತುಂಬಾ ಜನ ಹೇಳ್ತಾರೆ. ಅಂದ್ರೆ ಈಗ ಹುಡುಗರಿಗೂ ಸೇಮ್ ಪ್ರಾಬ್ಲಮ್ ಇರ್ಬೋದು, ಏನಾದ್ರು ಒಂದು ಟಿಪ್ಸ್ ಕೊಡೋದಾದ್ರೆ? ಹೇರ್ ಫಾಲಿಂಗ್ ನನ್ನದು ಟಿಪ್ಸ್ ಇಲ್ಲ, ನಂದು ಹೇರ್ ಫಾಲ್. ಹೌದಾ? ಹೌದು. ಓಕೆ. ಮತ್ತೆ ಹೆಂಗ್ ಕಡಿಮೆ ಮಾಡ್ತಿದ್ದೀರಾ? ಏನಾದ್ರು ಹೋಮ್ ರೆಮಿಡಿ? ಹೋಮ್ ರೆಮಿಡಿ ಏನೂ ಇಲ್ಲ, ನಾರ್ಮಲ್ ಕೋಕೋನಟ್ ಆಯಿಲ್ ಯೂಸ್ ಮಾಡಿದ್ರೆ ಸಾಕು. ಅದ್ರ ಬದಲು ಇಫ್ ಯು ಟೇಕ್ ಕೇರ್ ಆಫ್ ಯುವರ್ ಹೇರ್, ನಾರ್ಮಲ್ ಪ್ರಾಡಕ್ಟ್ ಸರಿಯಾಗಿ ಯೂಸ್ ಮಾಡಿದ್ರೆ ಇಟ್ಸ್ ಫೈನ್. ನಾರ್ಮಲ್ ಪ್ರಾಡಕ್ಟ್ ಏನು ನಿಮಗೆ ಸೂಟ್ ಆಗುತ್ತೆ ಆ ಥರದ್ದು. ಓಕೆ. ಈಗ ಇನ್ನೊಂದು ನಾನು ವಿಷಯ ಕೇಳಿರೋದು, ಜಿಮ್ ಮಾಡಬೇಕು ಅಂತಿಲ್ಲ. ಸೊ ಥಿಂಗ್ ಇಸ್ ಅಪ್ಪನ್ ಜೆನೆಟಿಕ್ಸ್ ಇದೆಲ್ಲ ತುಂಬಾ ಒಳ್ಳೇದಿದೆ. ಸೊ ಐ ನಾಟ್ ಗಾನ್ ಟು ಜಿಮ್, ಜಾಸ್ತಿ ಜಿಮ್ಮಿಗೆ ಹೋಗಲ್ಲ. ಹಂಗೂ ಪ್ರಾಪರ್ ಫಿಗರ್ ಇದೆ. ಸೊ ಅದೆಲ್ಲ ಜೀನ್ಸ್ ಇಂದಾನೆ ಬಂದಿರೋದು. ಪ್ರಾಪರ್ ಹೈಟ್ ಇದೆ, ಪ್ರಾಪರ್ ಬಾಡಿ ಇದೆ. ಸೊ ಅದಕ್ಕೆ ಇಟ್ಸ್ ಆಲ್ ಬಿಕಾಸ್ ಆಫ್ ಮೈ ಡ್ಯಾಡ್ಸ್ ಜೀನ್ಸ್. ಓ, ಹಂಗೆ ಹೇಳ್ತೀರಾ. ಫುಡ್ ಸ್ಟೈಲ್ ಎಲ್ಲ ಹೆಂಗಿರುತ್ತೆ ಇವಾಗ? ನಾರ್ಮಲಿ ಇವಾಗ ನಿಮ್ಮ ಲೈಫ್ ಸ್ಟೈಲ್ ಲಕ್ಸುರಿ ಲೈಫ್ ಸ್ಟೈಲ್ ಥರ ಲೀಡ್ ಮಾಡ್ತೀರಾ. ನೀವು ಫುಡ್ ಎಲ್ಲ ಹೆಂಗೆ ತಿಂತೀರಾ? ಆರ್ಡರ್ ಮಾಡ್ಕೊಂಡು ತಿಂತೀರಾ ಅಥವಾ ಕುಕ್ ಮಾಡ್ತೀರಾ? ಹೆಂಗೆ? 50-50 ಟು ಬಿ ಆನೆಸ್ಟ್. ಆದರೆ ನಾನ್ ವೆಜ್ ಅಂತೂ ಬಿಟ್ಟಿರೋಕ್ಕಾಗಲ್ಲ. ಮನೆ ನಾನ್ ವೆಜ್ ಇಲ್ಲ ಅಂದ್ರೆ ನಾನ್ ವೆಜ್ ಆರ್ಡರ್ ಮಾಡ್ತೀವಿ. ಸೊ ನಾನ್ ವೆಜ್ ಬೇಕೇ ಬೇಕು. ಸೊ ನಾನ್ ವೆಜ್ ಬೇಕೇ ಬೇಕು. ಎಸ್, ವೆರಿ ನೈಸ್. ಇವಾಗ ನಿಮ್ಮ ಅಪ್ಪನ ಬಗ್ಗೆ ಏನು ಹೇಳ್ತೀರಾ ನೀವು? ಅಪ್ಪನ ಬಗ್ಗೆ ಹೇಳಕ್ಕೆ ಏನಿದೆ, ಅವರೇ ಮಾತಾಡಿರ್ತಾರೆ. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಹಿಮ್ ಫಾರ್ ಬಿಗ್ ಬಾಸ್ ಹೋಗಿ ಬಂದಿದ್ದಕ್ಕೆ. ಹಿ ಡಿಡ್ ಇಟ್ಸ್ ಬೆಸ್ಟ್. ಅವ್ರ ಬಗ್ಗೆ ತುಂಬಾ ನೆಗೆಟಿವ್ ಕಮೆಂಟ್ಗಳನ್ನ ನೀವು ನೋಡಿರ್ತೀರಾ, ಕೇಳಿರ್ತೀರಾ. ಬಟ್ ನೆಗೆಟಿವ್ ಕಮೆಂಟ್ಗಳ ಬಗ್ಗೆ ನೀವು ಏನು ಉತ್ತರ ಕೊಡ್ತೀರಾ? ನೆಗೆಟಿವ್ ಇಟ್ಸ್ ಫೈನ್. ನೆಗೆಟಿವ್ ಎಷ್ಟು ಒಳ್ಳೇದು ಮಾಡಿದ್ರು ಸ್ವಲ್ಪ ನೆಗೆಟಿವಿಟಿ ಇದ್ದೇ ಇರುತ್ತೆ. ಸೊ ವಿ ಕಾಂಟ್ ಹೆಲ್ಪ್ ದಟ್, ವಿ ಕಾಂಟ್ ಚೇಂಜ್ ದಟ್. ಅದು ಸ್ವಲ್ಪ ನೆಗೆಟಿವಿಟಿ ಇದೆ ಅಂತ ನಾವು ಏನು ಮಾಡ್ತಿದ್ದೇವೆ ಅದು ನಿಲ್ಸೋಕ್ಕಾಗಲ್ಲ. ಸೊ ಇಟ್ಸ್ ಫೈನ್. ಇಟ್ಸ್ ಫೈನ್. ಸೊ ಫೈನಲ್ ಆಗಿ ನೆಕ್ಸ್ಟ್ ಫ್ಯೂಚರ್ ಹೀರೋ ನಮ್ಮ ಜೊತೆ ಇದ್ದೀರಾ, ಏನು ಹೇಳ್ತೀರಾ ಕನ್ನಡದ ಜನರಿಗೆ ಮತ್ತೆ ಎಲ್ಲ ಭಾಷೆಯ ಜನರಿಗೆ? ಯಾಕಂದ್ರೆ ನೀವು ಕೇವಲ ಕನ್ನಡಕ್ಕೆ ಸೀಮಿತ ಅಲ್ಲ ಅನ್ನೋದಲ್ವಾ, ಏನು ಹೇಳ್ತೀರಾ? ಎಲ್ಲರೂ ನಮ್ಮನ್ನು ಸಪೋರ್ಟ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಮುಗಿಸ್ತೀನಿ ಅಷ್ಟೇ. ಅಲ್ಲ, ನೀವು ಯಾಕಂದ್ರೆ ನಂಗೆ ಇನ್ನೊಂದು ಡೌಟ್ ಇರೋದು, ನಂಬರ್ 2 ಯಾಕೆ, ನಂಬರ್ 1 ಯಾಕಿಲ್ಲ? ಇಲ್ಲ, ನಂಬರ್ 1 ಇವಾಗ ಅಂದ್ರೆ ಸ್ವಲ್ಪ ಈಗೋ ಆಗುತ್ತೆ, ಸ್ವಲ್ಪ ಕೊಬ್ಬ ಆಗುತ್ತೆ ಅಂತ. ಡ್ಯಾಡ್ ಇಸ್ ಲೈಕ್ ನಂಬರ್ 2, ಸ್ವಲ್ಪ ಅದಕ್ಕಿಂತ ಕೆಳಗಿರೋಣ ಅಂತ. ಓಕೆ ಓಕೆ, ನಂಗೆ ಅದೊಂದು ಡೌಟ್ ಇತ್ತು, ಇದು ಹೆಂಗಪ್ಪ ಹೇಳೋದು ನಂಬರ್ 2, ನಂಬರ್ 1 ಇರಬೇಕು ಅಂತ ಎಲ್ಲರೂ ಆಸೆ ಪಡ್ತಾರೆ ಅಂತ. ಖಂಡಿತವಾಗ್ಲೂ ಆ ಸಕ್ಸಸ್ ಇವರಿಗೆ ಸಿಗಲಿ ಅನ್ನೋ ಮಾತನ್ನು ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.